ಅದಿಯವರೇ? ಏನಾದ್ರೂ ಸಮಸ್ಯೆನಾ? ಅದೇನು ಇಲ್ಲ ಭಾಗ್ಯ. ಪೂಜಾ ಪೂಜಾ ಟ್ರಿಪ್ಗೆ ಹೋಗೋದು ಬೇಡ, ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ಲು. ಅಂಕಲ್, ನನ್ ಟ್ರಿಪ್ಗೆ ಹೋಗಿ ಎಷ್ಟು ದಿನ ಆಯ್ತು ಗೊತ್ತಾ ನಿಮ್ಗೆ? ರಜಾ ಬಂದ್ರೆ ನನ್ ಫ್ರೆಂಡ್ಸ್ ಎಲ್ಲ ಊರ್ಗ್ ಹೋಗ್ತಾರೆ, ಊರ್ ನೋಡ್ತಾರೆ, ಅವ್ರ ಅಜ್ಜಿ ತಾತ ಮಾತಾಡ್ಕೊಂಡ್ ಬರ್ತಾರೆ. ಆದ್ರೆ ಅಜ್ಜಿ ತಾತ ಇಲ್ಲೇ ಇದಾರಲ್ಲ, ಅವ್ರಿಗೆ ಹೋಗೋ ಚಾನ್ಸೇ ಇಲ್ಲ. ಪ್ಲೀಸ್ ಕರ್ಕೊಂಡು ಹೋಗಕ್ ಹೇಳಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಭಾಗ್ಯ ಪಾಪ ತುಂಬಾ ಆಸೆ ಪಡ್ತಾ ಇದ್ದಾನೆ. ಅಯ್ಯೋ ದೇವ್ರೆ, ಎಲ್ಲ ಗೊತ್ತಿದ್ದು ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ ಆದಿಯವರೇ. ಅದೆಲ್ಲ ನನ್ಗೆ ಗೊತ್ತಿಲ್ಲ ಅಮ್ಮ. ನನ್ ಟ್ರಿಪ್ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಷ್ಟೇ. ಒಳ್ಳೆ ಫಜೀತಿ ಆಯ್ತಲ್ಲಪ್ಪ. ತನ್ಮಯ್, ಒಂದ್ ಕೆಲ್ಸ ಮಾಡು, ನೀನು ಪೂಜಾ ಚಿಕ್ಕಿ ಜೊತೆ ಟ್ರಿಪ್ಗೆ ಹೋಗ್ಬೇಡ. ನಾನ್ ಹೇಳೋವರೆಗೂ ಪೂರ್ತಿ ಕೇಳಿಸ್ಕೊಳಪ್ಪ. ಸರಿ, ಹೇಳಿ. ಈಗ ನಾನು ನಿಮ್ಮಮ್ಮ ಒಂದು ಇವೆಂಟ್ಗೆ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದೀವಿ. ನಿನ್ನೂ ಜೊತೆಲಿ ಕರ್ಕೊಂಡು ಹೋಗ್ತೀವಿ, ಸರಿನಾ? ಓಕೆ ಅಂಕಲ್, ಇಲ್ಲ ಹೋಗ್ಬೇಕಂತ ಏನಿಲ್ಲ, ಒಟ್ನಲ್ಲಿ ಟ್ರಿಪ್ ಆದ್ರೆ ಸಾಕು. ಫ್ರೆಂಡು, ನೀ ಹೇಳ್ತಿರೋದು ನಿಜಾನಾ? ನೀವಿಬ್ರು ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗ್ತಿದ್ದೀರಾ? ಹೌದು ಗೆಳತಿ, ನಮ್ ಸ್ಕೂಲ್ ಪಾರ್ಟ್ನರ್ ಒಬ್ರು ಚೀಫ್ ಗೆಸ್ಟ್ ಆಗಿ ನಮ್ಮನ್ನ ಕರೆದಿದ್ದಾರೆ. ಆದಿಯವರೇ, ನಾನು ಅಲ್ಲಿಗೆ ಬರಲ್ಲ ಅಂತ ಹೇಳಾಯ್ತಲ್ಲ, ಮತ್ತೇಕೆ ತನ್ಮಯ್ಗೆ ಸುಳ್ಳೆ ಪ್ರಾಮಿಸ್ ಮಾಡ್ತಿದ್ದೀರಾ? ಭಾಗ್ಯ, ನಮ್ಮ ಹತ್ರ ಈಗಿರೋದು ಇದೊಂದೇ ಆಪ್ಷನ್. ನಿಮ್ಮ ಹತ್ರ ಬೇರೆ ಆಪ್ಷನ್ ಇದ್ರೆ ಹೇಳಿ. ಅಯ್ಯೋ, ನನ್ನ ಸೊಸೆ ಫಂಕ್ಷನ್ ಅಲ್ಲಿ ಗೆಸ್ಟ್? ಅಯ್ಯೋ, ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಭಾಗ್ಯ, ನೀನ್ ಹೋಗ್ಬಾರೆ. ಅತ್ತೇನೂ ಇಲ್ಲ, ಕತ್ತೇನೂ ಇಲ್ಲ, ನೀವ್ ಹೋಗ್ಬೇಕಷ್ಟೇ. ನನ್ನ ಹತ್ರ ಒಂದು ಒಳ್ಳೆ ಇದು ಐಡಿಯಾ ಇದೆ. ಏನ್ ಐಡಿಯಾ ಗೆಳತಿ? ತನ್ಮಯ್, ಅಜ್ಜಿ ಕೈ ಕಟ್ಟು. ಬಾಯ್ ಮೇಲೆ ಬೆರಳಿಟ್ಕೋ. ಇವನ್ ಹೀಗೆ ಇರ್ತಾನೆ, ಇವನನ್ನ ನಾನ್ ನೋಡ್ಕೋತೀನಿ, ನೀವಿಬ್ರು ಹೋಗ್ಬೇಡಿ. ಅದೇಗೆ? ಆಗಲ್ಲ ಆಗಲ್ಲ ಆಗಲ್ಲ, ನನ್ನನ್ನ ಈ ತರ ಯಾವತ್ತಕ್ಕೆ ಆಗಲ್ಲ. ಎಲ್ಲ ಜೊತೆ ಟೂ ಟೂ ಟೂ. ಆದಿಯವ್ರೆ, ನಾನು ಅಷ್ಟು ಕ್ಲಿಯರ್ ಆಗಿ ಹೇಳಿದೀನಿ, ಈಗ ಮತ್ತೆ ಅವನ್ಗೆ ಹೊಸ ಆಸೆ ಹುಟ್ಟಿಸ್ತಿರಲ್ಲ ನೀವು. ಸ್ಕೂಲ್ನವರು ಗೆಸ್ಟ್ ಆಗಿ ಕರೆದಿರೋದಲ್ವಾ, ಬರಲ್ಲ ಅಂತ ಹೇಗೆ ಹೇಳಕ್ ಸಾಧ್ಯ? ಅರೆ, ಭಗವಂತನೇ ನಿನಗೆ ಯಾವ್ದು ಸರಿ ಅಂತ ನಿರ್ಧಾರ ಮಾಡ್ತಿದ್ದಾನೆ. ಇವಳು ಯಾಕೆಲ್ಲ ಹಾಳು ಮಾಡ್ಕೋತಾ ಇದ್ದಾಳೆ? ಈಗ ನಾನ್ ಸುಮ್ಮನೆ ಇದ್ರೆ ಇವಳು ಇದನ್ನ ತನ್ನ ಕೈಯಾರೆ ಹಾಳು ಮಾಡ್ಕೋತಾಳೆ. ಈಗ ನಾನೇ ಫೀಲ್ಡ್ ಹಿಡಿಬೇಕು. ಫ್ರೆಂಡು, ನಾನ್ ನಿನಗೊಂದು ಒಳ್ಳೆ ಐಡಿಯಾ ಕೊಡ್ಲಾ? ದಯವಿಟ್ಟು ಕೊಡಿ ಗೆಳತಿ, ಇದರಿಂದ ಬಚಾವಾದ್ರೆ ಸಾಕು. ನಾವೆಲ್ರೂ ಒಟ್ಟಿಗೆ ಟ್ರಿಪ್ ಹೋದ್ರೆ ಹೆಂಗಿರುತ್ತೆ? ಅಂದ್ರೆ ಇಡೀ ಕುಟುಂಬ. ಎಲ್ರೂನಾ? ಹೂ ಭಾಗ್ಯ, ಎಲ್ರೂ ಹೋಗೋಣ. ಇಲ್ಲಿ ಫ್ರೆಂಡ್, ನನ್ ಮಾತು ಕೇಳು ನೋಡು, ಒಟ್ಟಿಗೆ ಹೋಗೋಣ. ಅವತ್ತಿನ ದಿವಸ ನೀವಿಬ್ರು ಆ ಫಂಕ್ಷನ್ ಹೋಗಿ, ಇವಳು ಗೆಸ್ಟ್ ಆಗ್ಲಿ, ಆಯ್ತಾ? ನಾನು ತನ್ಮಯಿ ಅಲ್ಲಿ ಸುತ್ತಾಡ್ತಿರ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಪ್ಪ. ಸ್ವಾಮಿ ಕಾರ್ಯನೂ ಆಗತ್ತೆ, ಸ್ವಕಾರ್ಯನೂ ಆಗತ್ತೆ. ಹೇಗಿದೆ ನಂದು ಐಡಿಯಾ? ವಾವ್, ಸೂಪರ್ ಐಡಿಯಾ ಗೆಳತಿ, ಹಾಗೆ ಮಾಡೋಣ. ನಾನು ಎಲ್ಲಿಗೂ ಬರಲ್ಲ, ನಾನು ನನ್ನ ಮನೆಗೆ ಹೋಗ್ತೀನಿ. ಅಯ್ಯೋ, ಬರ್ದಿದ್ರಿ ಬಿಡ್ರಿ, ನಾವು 4 ಜನ ಹೋಗ್ತೀವಿ. ನಾನು, ನನ್ನ ಫ್ರೆಂಡ್ ಭಾಗ್ಯ, ನಮ್ ತನ್ಮಯಿ. ಸರಿ, ಆಯ್ತು. ತನ್ಮಯ್, ತನ್ಮಯ್, ಬೇಗ ಬಾರೋ, ನಾವು ಟ್ರಿಪ್ ಹೋಗ್ತಾ ಇದೀವಿ, ಬೇಗ ಬಾ. ಏನಂತ? ನಿಜನಾ? ಹೌದು, ನೀನು, ನಾನು, ನಿಮ್ಮಮ್ಮ, ಗೆಳತಿ 4 ಜನನೂ ಹೋಗ್ತಾ ಇದೀವಿ. ನೀವು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ, ಟ್ರಿಪ್ಗೆ ಏನೇನು ಅರೇಂಜ್ಮೆಂಟ್ಸ್ ಬೇಕೋ ನಾನು ಎಲ್ಲ ಮಾಡ್ತೀನಿ, ಸರಿನಾ? ಅಜ್ಜಿ, ನಿಮ್ ಫೋನ್ ಕೊಡಿ. ಯಾಕೋ? ಕೊಡಜ್ಜಿ.
ಹೌದು ಕಣ, ಇವತ್ತೇ ಹೋಗ್ತಾ ಇದೀವಿ. ಹಾ, ಒಂದ್ ನಿಮಿಷ ಇರು, ನಿನಗೆ ಮತ್ತೆ ಕಾಲ್ ಮಾಡ್ತೀನಿ, ಯಾವ್ದೋ ಕಾಲ್ ಬರ್ತಿದೆ. ಹಾ, ಹಲೋ ಅತ್ತೆ. ಚಿಕ್ಕಿ, ನಾನು ತನ್ಮಯ್ ಮಾತಾಡ್ತಿರೋದು. ಹೇಳು ತನ್ಮಯ್. ಚಿಕ್ಕಿ, ಐ ಆಮ್ ಸೋ ಹ್ಯಾಪಿ ಟುಡೇ. ಗುಡ್ ನ್ಯೂಸ್. ಏನ್ ಸಾಯಿಬ್ರು ಫುಲ್ ಖುಷಿಯಲ್ಲಿದ್ದೀರಾ? ಏನ್ ವಿಷಯ? ವಿಷಯ ಇದೆ. ಆ ಗುಡ್ ನ್ಯೂಸ್ ಹೇಳೋಣ ಅಂತಾನೆ ನಾನ್ ಫೋನ್ ಮಾಡಿದ್ದು. ಗುಡ್ ನ್ಯೂಸಾ? ಏನು ಅದು? ನೀನು ನನ್ನನ್ ಬಿಟ್ಟು ನೀವಿಬ್ರೇ ಟ್ರಿಪ್ ಹೋಗಕ್ ಪ್ಲಾನ್ ಮಾಡ್ದೆ ಅಲ್ವಾ? ಅದಕ್ಕೆ ಇವಾಗ ನಾವೆಲ್ಲರೂ ಟ್ರಿಪ್ ಹೋಗ್ತಿದೀವಿ, ಗೊತ್ತಾ? ಏನು ಹೇಳ್ತಿದ್ಯಾ? ಹೌದು, ನಾವೆಲ್ಲರೂ ಟ್ರಿಪ್ ಹೋಗ್ತಾ ಇದೀವಿ. 3 ದಿನ ಫುಲ್ ಮಜಾ ಮಾಡ್ಕೊಂಡ್ ಬರ್ತೀವಿ. ಹೌದಾ? ಅಕ್ಕನಿಗೆ ಫೋನ್ ಕೊಡುವ ನಿಮಿಷ. ಹಲೋ. ಹಲೋ ಅಕ್ಕ. ಏನಕ್ಕ ಅವ್ನು ಇದಾನ? ಅಯ್ಯೋ, ಅದೊಂದ್ ದೊಡ್ಡ ಕಥೆ ಕಣೆ. ಅದೇನಂತ ಹೇಳೆ ಬೇಗ ಬೇಗ. ಅದು ಅದು ಪೂಜಾ ಮತ್ತೆ ಕಿಶನ್ ಇಬ್ರು ಟ್ರಿಪ್ ಹೋಗ್ತಿದಾರಂತೆ. ಟ್ರಿಪ್ಪಾ? ಹಾ ಹಾ, ಟ್ರಿಪ್ಪೇ. ಅಮ್ಮ, ನಾವು ಆ ಟ್ರಿಪ್ ಹೋಗೋಣ. ಏಯ್, ನಗ್ಬೇಡ್ವೆ ನೀನು. ನನ್ಗಂತೂ ಇವ್ರಗಳ ಜೊತೆ ಎಲ್ಲ ಹೇಗಿ ಸಾಕಾಗ್ ಹೋಗಿದೆ. ಇದ್ರಲ್ಲಿ ಟೆನ್ಷನ್ ಆಗುವಂತದ್ ಏನಕ್ಕ ಇದೆ? ಯಾವಾಗ್ಲೂ ಮನೆ ಕೆಲ್ಸ ಅಂತ ಇದ್ರೆ ಆಗತ್ತಾ? ಏನೋ ಅಪರೂಪಕ್ಕೆ ಟ್ರಿಪ್ ಅಂತ ಹೋಗ್ತಿದ್ಯಾ, ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಬಾ. ಅಟ್ಲೀಸ್ಟ್ ನಿಂಗೊಂದ್ ಬ್ರೇಕ್ ಸಿಕ್ಕಂಗಾಗತ್ತೆ. ಅಯ್ಯೋ, ಆದ್ರೂ ಕಣೆ ಪೂಜಾ, ಇವಾಗಿರೋ ತಲೆ ಬಿಸಿ ಮಧ್ಯೆ ಇದೆಲ್ಲ ಯಾಕೆ ಅಂತ ನಾನು. ಅಕ್ಕ, ಸುಮ್ನೆ ಹಠ ಮಾಡ್ಬೇಡ ಎಲ್ಲದಕ್ಕೂನು. ಎಲ್ರು ತಲೆ ಬಿಸಿ ಕಮ್ಮಿ ಆಗ್ಲಿ ಅಂತಾನೆ ಆಚೆ ಹೋಗೋದು. ಪಾಪ ತನ್ಮ ಎಷ್ಟು ಆಸೆ ಪಡ್ತಿದ್ದಾನೆ, ಕರ್ಕೊಂಡೋಗ್ ಮಜಾ ಮಾಡಕ್ಕ. ಆಹಾ, ನೀನು ಇವ್ರಗಳಿಗೆ ವೋಟ್ ಹಾಕ್ಬಿಟ್ಯಾ? ಎಂಜಾಯ್ ಮಾಡುವಕ್ಕ, ಒಳ್ಳೊಳ್ಳೆ ಫೋಟೋಸ್ ತಗೊಂಡು ನನಗೆ ಆಯ್ತಾ? ಏನು ನಿಂದು? ಚಿಕ್ಕಿ, ನಾನು ಪ್ಯಾಕಿಂಗ್ ಮಾಡ್ಕೋಬೇಕು. ಬೈ ಬೈ ಬೈ. ಸದ್ಯ ನಮ್ ಭಾಗ್ಯಕ್ಕ ಈಗಾದ್ರೂ ಒಂದ್ 4 ಜಾಗಗಳು ನೋಡೋ ಹಾಗಾಯ್ತು. ಏನ್ ಮೇಡಮ್ ಫುಲ್ ಖುಷಿಯಾಗಿದ್ದೀರಾ? ಇಲ್ಲ, ನಮ್ ಭಾಗ್ಯಕ್ಕ ಮತ್ತೆ ಫ್ಯಾಮಿಲಿ ಟ್ರಿಪ್ ಹೋಗ್ತಿದಾರಂತೆ. ಓ ಸೂಪರ್. ಎಲ್ಲಿಗಂತೆ? ಎಲ್ಲಿಗೆ ಅಂತ ಗೊತ್ತಿಲ್ಲ, ಟ್ರಿಪ್ ಹೋಗ್ತಿದೀವಿ ಅಂತ ಹೇಳಿದ್ರಷ್ಟೇ. ಅಲ್ಲ, ಅದೇ ಇದ್ದಕ್ಕಿದ್ದಂಗೆ ಭಾಗ್ಯ ಅವ್ರು ಒಪ್ಕೊಂಡ್ಬಿಟ್ರ? ಅವ್ನ್ ಇದನ್ನಲ್ಲ, ದೊಡ್ಡ ತರ್ಲೆ ನಮ್ ತನ್ಮಯ್, ಅವನಿಂದಾನೇ ಇದೆಲ್ಲ ಆಗಿರೋದು. ಅವನೇನ್ ಮಾಡ್ದ? ಅದು ನಾವ್ ಹನಿಮೂನ್ಗೆ ಹೋಗ್ತಾ ಇದೀವಲ್ವಾ, ಆ ವಿಷಯ ಹೇಳೋಣ ಅಂತ ಅಕ್ಕಂಗ್ ಕಾಲ್ ಮಾಡಿದ್ದೆ. ಅಲ್ಲೇ ತನ್ಮಯ್ ಇದ್ದ ಅನ್ಸುತ್ತೆ, ಅವನ ಹತ್ರ ಇದನ್ನ ಹೇಳಕ್ ಆಗಲ್ವಲ್ಲ, ಸೊ ಟ್ರಿಪ್ ಹೋಗ್ತಿದಾರೆ ಅಂತ ಹೇಳಿದಾಳೆ. ಅದಕ್ಕೆ ಅವನು ಅವ್ರ ಮಾತ್ರ ಟ್ರಿಪ್ ಹೋಗ್ಬೇಕಾ, ನಾವು ಹೋಗೋಣ ಅಂತ ಹಠ ಹಿಡ್ದಿದ್ದಾನೆ. ಆದ್ರೆ ಅಕ್ಕ ಆಫೀಸಲ್ಲಿ ರಜಾ ಸಿಗಲ್ಲ ಅಂತ ಏನೋ ನೆಪ ಹೇಳಿದಾಳೆ. ಆದ್ರೆ ಇವ್ನು ಹೇಳಿದನ್ ಗೊತ್ತಾ, ಆದಿಭಾವಂಗ್ ಕಾಲ್ ಮಾಡಿ ಅಕ್ಕನ್ ಲೀವ್ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾನೆ. ನಾನೇನೋ ಅನ್ಕೊಂಡಿದ್ದೆ ಕಣ, ಅವನ್ನ ಭಾರಿ ಇದಾನೆ. ನಾವೆಲ್ಲ ಎಷ್ಟು ಚೆನ್ನಾಗಿದ್ವಿ ಗೊತ್ತಾ, ಎಲ್ರು ಒಟ್ಟೊಟ್ಟಿಗೆ ಟ್ರಿಪ್ ಹೋಗ್ತಾ ಇದ್ವಿ. ಆ ಹಳೇದೆಲ್ಲ ನೆನ್ಪಾಯ್ತು. ಕಿಶನ್, ನಂಗೆ ಒಂದ್ ಐಡಿಯಾ ಬಂತು, ಹೇಳ. ಏನಾಯ್ತು? ನೀನ್ ಏನ್ ಹೇಳ್ತೀಯ ಅಂತ ನಂಗೆ ತುಂಬಾ ಚೆನ್ನಾಗಿತ್ತು. ಏನು? ಕಿಶನ್, ನಾವ್ ಹೇಗೋ ಹನಿಮೂನಿಗೆ ಹೋಗ್ತಿದೀವಲ್ವಾ, ನಾವ್ ಯಾಕೆ ಬೇರೆ ಕಡೆ ಹೋಗೋದು? ಹೇಗೋ ಅವ್ರು ಹೋಗೋ ಲೊಕೇಶನ್ಗೆ ನಾವು ಹೋಗ್ಬಿಟ್ರೆ ಒಟ್ಟಿಗೆ ಎಲ್ರು ಎಂಜಾಯ್ ಮಾಡ್ಬೋದಲ್ವಾ? ಇದೇ ತಾನೇ ಹೇಳಕ್ ಬಂದಿರೋದು. ನಿಮ್ಗೆ ಗೊತ್ತಾಯ್ತು ನಾನು ಇದನ್ನೇ ಹೇಳಕ್ ಹೋಗ್ತಿದೀನಿ ಅಂತ? ಪೂಜಾ, ನಾನಿನ್ನ ಲವ್ ಮಾಡಿ ಮದುವೆ ಆಗಿರೋದು. ನಿನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಅಂಡ್ ಒನ್ ಮೋರ್ ಥಿಂಗ್, ನಿನ್ ಖುಷಿಗೆ ನಾನು ಯಾವತ್ತೂ ಅಡ್ಡ ಬರಲ್ಲ. ನಿಜವಾಗ್ಲೂ? ನಾನ್ ಎಷ್ಟು ಲಕ್ಕಿ ಗೊತ್ತಾ, ನೀನಂತ ಅರ್ಥ ಮಾಡ್ಕೊಳ್ಳೋ ಗಂಡನ್ ಪಡಿಯೋದಕ್ಕೆ. ನೀನ್ ಖುಷಿ ಆದಾಗ ಮಾತ್ರ ಮುದ್ದು ಮಾಡೋದಲ್ಲ ಪೂಜಾ, ಮತ್ತೆ ಲೈಫ್ ಲಾಂಗ್ ಹೀಗೆ ಮುದ್ದು ಮಾಡ್ತಿರ್ಬೇಕು. ಆಯ್ತು ಮೈ ಡಿಯರ್ ಹಸ್ಬೆಂಡ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್.
ನನ್ನ ನೀವು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರೂ ಕನ್ವಿನ್ಸ್ ಮಾಡಿದ್ರಲ್ಲ ಥ್ಯಾಂಕ್ ಯು. ಅಯ್ಯೋ ವೆಲ್ಕಮ್. ಅದ್ರಲ್ಲಿ ಏನಿದೆ ತನ್ಮಯ್, ಇಷ್ಟಕ್ಕೂ ನೀನ್ ನನಗ್ ಥ್ಯಾಂಕ್ಸ್ ಹೇಳ್ಬಾರ್ದು. ಯಾರ್ಯಾರು ಒಪ್ಕೊಂಡಿದಾರೋ ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮ ಅಮ್ಮಂಗೆ, ಅಜ್ಜಿಗೆ, ಎಲ್ಲರ್ಕಿಂತ ಮೊದ್ಲು ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇವ್ರನ್ನೆಲ್ಲ ಕನ್ವಿನ್ಸ್ ಮಾಡಿದ್ರಲ್ಲ ಅದಕ್ಕೆ. ಎಲ್ರು ಬೈತಿದ್ರು ಬೇಡ ಬೇಡ ಅಂತ, ನೀವ್ ಬಂದು ನನ್ ಸಪೋರ್ಟ್ ಮಾಡಿದ್ರಲ್ಲ ಅದಕ್ಕೆ ಎಲ್ರು ಒಪ್ಕೊಂಡ್ರು. ನೀವ್ ಯಾವಾಗ ನನಗ್ ಸಪೋರ್ಟ್ ಮಾಡ್ತಾನೆ ಇದ್ದೀರಾ. ಇವ್ರೆಲ್ಲ ಜಿಮ್ ಬೇಡ ಅಂದಾಗ ನೀವ್ ನನಗ್ ಸಪೋರ್ಟ್ ಮಾಡಿದ್ರಿ. ನೀವು ಎಲ್ರನ್ನು ಕನ್ವಿನ್ಸ್ ಮಾಡಿ ಬಾಕ್ಸಿಂಗ್ ಸರೋ ತರ ಮಾಡಿದ್ರಿ. ನೀವ್ ಈ ಐಡಿಯಾ ಕೊಟ್ಟಿರ್ಲಿಲ್ಲ ಅಂದ್ರೆ ಯಾರು ಒಪ್ಕೋತಾನೆ ಇರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಫ್ರೆಂಡು, ಅದೇ ನಿಂದು ಭಾಗ್ಯ ಅದೇನೋ ಈವ್ಲೆಂಟು ಅಂದಿಯಲ್ಲ, ಅದು ಯಾವಾಗ? ಗೆಳತಿ ಡೇಟ್ ನೆನಪಿಲ್ಲ, ಮರ್ತು ಹೋಗಿದೆ. ಒಂದ್ಸಲ ಅವ್ರ ಹತ್ರ ಮಾತಾಡ್ಬಿಟ್ಟು ನಾನು ಹೇಳ್ತೀನಿ. ಸರಿ ಫ್ರೆಂಡ್. ಪೂಜಾ, ಅಣ್ಣಂಗ್ ಒಂದ್ ಫೋನ್ ಮಾಡಿ ವಿಷಯ ತಿಳಿಸ್ಕೊಡ್ತೀನಿ. ಓ, ಕಿಶನ್ ಕಾಲ್ ಮಾಡ್ತಿದ್ದಾನೆ. ಹಾ ಕಿಶನ್, ಹೇಳು. ಅಣ್ಣ, ಹೌದಾ? ಯಾಕೆ? ಸರಿ ಸರಿ, ಓಕೆ ಓಕೆ, ಆಗ್ಬೋದು. ಯಾ, ಏನಾಯ್ತು ದೇವ್ರೆ? ಏನಾದ್ರೂ ಸಮಸ್ಯೆನಾ? ಅದೇನು ಇಲ್ಲ ಭಾಗ್ಯ. ಪೂಜಾ ಹನಿ ಪೂಜಾ ಟ್ರಿಪ್ಗೆ ಹೋಗೋದ್ ಬೇಡ, ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ಲು. ಬೇಡ ಅಂದ್ಲಂತ ಪೂಜಾನ? ಯಾಕೆ? ನಾವಿಬ್ರೇ ಹೋಗೋದ್ ಬೇಡ, ಎಲ್ರ ಜೊತೆ ಹೋಗೋಣ ಅಂತ ಪೂಜಾ ಹೇಳಿದ್ಲು ಅಂತ ಕಿಶನ್ ಹೇಳ್ದ. ಏನು ನಮ್ ಜೊತೆಗ? ಯಾಕೆ? ಗೊತ್ತಿಲ್ಲ ಭಾಗ್ಯ. ಕಿಶನ್ ಹೇಳ್ದ ನಾವು ನಿಮ್ ಜೊತೆಲಿ ಜಾಯಿನ್ ಆಗ್ತೀವಿ ಅಂತ. ನಾನು ಹೂ ಅಂದೆ. ಕಿರ್ಚಬೇಡ.